ಇವತ್ತು ಈ ಎಕ್ಸಿಲೇಟರ್ನ ನಾವೇನು ಮಾಡಿದ್ದೀವಿ, ಬೆಂಗಳೂರು ನಗರ ಬೆಳೀತಾ ಇದೆ, ನಾಗಾಲೋಟದಲ್ಲಿ ಬೆಳೀತಾ ಇದೆ. ಆ ನಾಗಾಲೋಟದಲ್ಲಿ ಬೆಳೀತಕ್ಕಂಥ ಬೆಂಗಳೂರು ನಗರಕ್ಕೆ ಸ್ಥಾಯತ್ತತೆಯನ್ನು ಕೊಡಬೇಕು ಅಂತ ನಾವು ಈಗಾಗಲೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನು ಮತ್ತು ಯಶವಂತಪುರ ರೈಲ್ವೆ ಸ್ಟೇಷನ್ 900 ಕೋಟಿ ರೂಪಾಯಿಗಳಲ್ಲಿ ಒಂದು ಹಂತಕ್ಕೆ ತಂದಿದ್ದೀವಿ. 2026 ಜನವರಿ ಒಳಗಡೆ ಅದನ್ನು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಅದಲ್ಲದೆ ನಾನು ಇಲ್ಲಿ ಬರೋಕ್ಕೆ ಮುಂಚಿತವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ಮೇನ್ ಸ್ಟೇಷನಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ಎಕ್ಸಿಲೇಟರನ್ನು ಕೂಡ ಉದ್ಘಾಟನೆಯನ್ನು ಮಾಡಿ ಅಲ್ಲಿ ಒಂದು ಮುಂದಿನ ನಮ್ಮ ಪ್ಲಾನ್ ಏನು ಅನ್ನೋದನ್ನ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಸುಮಾರು ಕೂಡ ಇಲ್ಲಿ ರಾಜ್ಕುಮಾರ್ ಸುಮಾರು 60 ಸ್ಟೇಷನ್ಗಳನ್ನು ಕೈಗೆತ್ತಿಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಕೇವಲ ಬೆಂಗಳೂರೇ ಅಲ್ಲ, ರಾಜ್ಯದ ಇನ್ನಿತರೆ ಜಿಲ್ಲಾ ಕೇಂದ್ರಗಳನ್ನ, ತಾಲೂಕಾ ಕೇಂದ್ರಗಳನ್ನ, ಜನನಿಬಿಡ ಪ್ರದೇಶಗಳನ್ನು ಮಾಡಿ ಒಂದು ರೀತಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನೇನು ಸವಲತ್ತುಗಳಿದೆ ಆ ಎಲ್ಲ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೇವೆ. ಇವತ್ತು ಇದನ್ನು ನಾನು ಮತ್ತು ನನ್ನ ಸಹೋದರಿ ಉದ್ಘಾಟನೆ ಮಾಡಿದ್ದೇವೆ. ಸುಮಾರು 29 ಕೋಟಿ ರೂಪಾಯಿಗಳ ಅಮೃತ ಭಾರತ್ ಯೋಜನೆಯಲ್ಲಿ ಇಲ್ಲಿಯ ಕಾಮಗಾರಿಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಸಾರ್ವಜನಿಕರು ಬಂದರೆ ಕುಳಿತುಕೊಳ್ಳೋದು, ಪ್ಲಾಟ್ಫಾರಮ್ಮು ಇವೆಲ್ಲಕ್ಕರ ಜೊತೆಯಲ್ಲಿ ನಾವು ಒಂದು ಹೊಸ ವ್ಯವಸ್ಥೆಯನ್ನು ತರೋದು ಮುಖ್ಯನ. ಏನು ಈಗಾಗಲೇ ಅಲ್ಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ಕಂಜೆಷನ್ ಆಗ್ತದೆ, ತೊಂದರೆ ಆಗ್ತದೆ, ಮತ್ತು ಜನ ಬರೋದಕ್ಕೆ ಹೋಗೋದಕ್ಕೆ ತೊಂದರೆ ಆಗ್ತದೆ ಅಂದರು. ದುಬಾಸಿಪಾಳ್ಯದಲ್ಲಿ ಒಂದು, ಮತ್ತೊಂದು ಕೆಂಗೇರಿ ಇಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ನಮಗೆ ಜಾಗ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಜಾಗ ಇದೆ ಅಂದರು. ನಾನು ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ತಿಳಿಸಿದ್ದೇನೆ. ಇನ್ನೊಂದು 2-3 ದಿವಸದಲ್ಲೇ ಅದಕ್ಕೂ ಕೂಡ ನೋಡ್ತೀವಿ. ಒಂದು ನಿಮ್ಮಲ್ಲಿ ವಿನಂತಿ ಮಾಡೋದು, ಏನಿವತ್ತು ಸಂಖ್ಯೆಗೆ ಅನುಗುಣವಾಗಿ ಸವಲತ್ತುಗಳನ್ನು ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಇದೆ.